ಹಾಯ್ ವಿವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ವಿವರ್ಸ್, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರನೇ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ತಕ್ಷಣ ನಿಮಗೆ ಇಮೇಲ್ಗೆ ಒಂದು ಅಪ್ಡೇಟ್ ಬರುತ್ತೆ, ಈ ಥರ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರಿಂದ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ರೀತಿ ಫಾರ್ಮ್ ಫಿಲ್ ಮಾಡಬೇಕು ಅವಶ್ಯಕತೆ ಇಲ್ಲ, ಸೈನ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಜಿಮೇಲ್ನಲ್ಲಿ ಲಾಗಿನ್ ಆಗಿರಿ, ಜಿಮೇಲಿಂದ ಲಾಗಿನ್ ಆಗಿದ್ದರೆ ಸಾಕು. ನೀವು ಸಬ್ಸ್ಕ್ರೈಬ್ ಅಂತ ಕೊಟ್ಟರೆ ನಿಮಗೆ ತಕ್ಷಣ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅದು ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಬೇರೆ ಯಾವುದೂ ಫಾರ್ಮ್ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ನಮ್ಮದು ಫೇಸ್ಬುಕ್ ಚಾನಲ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಅಲ್ಲೂ ಸಹ ನೀವು ಲೈಕ್ ಮಾಡೋದ್ರ ಮೂಲಕ ನಾನು ಯಾವುದೇ ವೀಡಿಯೋ ನನ್ನ ಬೇಸಿಕ್ ಟ್ಯೂಟೋರಿಯಲ್ಸ್ ಚಾನಲಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ರು ತಕ್ಷಣ ಅದನ್ನು ಸಹ ಇದರಲ್ಲಿ ಪೇಸ್ಟ್ ಮಾಡ್ತಾ ಇರ್ತೀನಿ. ಇದನ್ನು ಲೈಕ್ ಮಾಡೋದ್ರ ಮೂಲಕ ಸಹ ನೀವು ಈ ಲೈಕನ್ನು ಪ್ರೆಸ್ ಮಾಡೋದ್ರ ಮೂಲಕ ಸಹ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗ್ಬೋದು. ಅದೇ ಥರ ಟ್ವಿಟರಲ್ಲಿ ಇಲ್ಲಿ ಫಾಲೋ ಮಾಡೋದ್ರ ಮೂಲಕ ಸಹ ನಮ್ಮ ಯಾವುದೇ ಹೊಸ ವೀಡಿಯೋಸ್ ಬಂದರೆ ನಿಮಗೆ ಇಮೇಲ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ವಿವರ್ಸ್, ಮತ್ತು ನೀವು ಯಾವುದನ್ನು ಪರ್ಟಿಕ್ಯುಲರ್ ಚಾನಲ್ನ ಅಂದರೆ ಟ್ಯುಟೋರಿಯಲ್ನ, ಫಾರ್ ಎಕ್ಸಾಂಪಲ್ ಈ ಪ್ಲೇಲಿಸ್ಟಿಗೆ ಬನ್ನಿ. ಈ ಪ್ಲೇಲಿಸ್ಟ್ ಒಳಗಡೆ ನೀವು ಎಕ್ಸೆಲ್ ಕಲಿಬೇಕಂದ್ರೆ ಈ ಕ್ಲಿಕ್ ಮಾಡಿದ್ರೆ ಒನ್ ಬೈ ಒನ್ ವೀಡಿಯೋ, ಬೇರೆ ಯಾವುದೇ ವೀಡಿಯೋ ಮಿಡ್ಲಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಒನ್ ಬೈ ಪ್ಲೇ ಆಗುತ್ತೆ. ನೀವು ಪವರ್ ಪಾಯಿಂಟ್ ಕಲಿತೀನಿ ಅಂದರೆ ಪವರ್ ಪಾಯಿಂಟ್ ಕಲಿಬೋದು, HTML ಕಲಿತೀನಿ ಅಂದರೆ HTML ಕಲಿಬೋದು. ಮತ್ತು ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಲಿತೀನಿ ಅಂದರೆ ಇದರಲ್ಲಿ ಸುಮಾರಷ್ಟು ಟೆಕ್ನಿಕಲ್ ರಿಲೇಟೆಡ್ ವೀಡಿಯೋಸ್ ಇದೆ, ಅದನ್ನು ಪ್ಲೇ ಮಾಡೋದ್ರಿಂದ ಸಹ ನೀವು ಒನ್ ಬೈ ಒನ್ ವೀಡಿಯೋನ ಯಾವುದೇ ಮಿಡ್ಲಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಕಲಿಬೋದು. ವಿವರ್ಸ್, ಇವತ್ತಿನ ಒಂದು ಈ ವಿಡಿಯೋ ಏನಪ್ಪ ಅಂದರೆ ಇದು ಟೆಕ್ನಿಕಲ್ ರಿಲೇಟೆಡೇ. ಫಾರ್ ಎಕ್ಸಾಂಪಲ್ ನೀವು ಒಂದು ಹೊಸ ಮೊಬೈಲ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಅಂದರೆ ಆಂಡ್ರಾಯ್ಡ್ ಮೊಬೈಲ್. ನೀವು ಅದನ್ನು ಮ್ಯಾಕ್ಸಿಮಮ್ ಅದರಲ್ಲಿ ಎಲ್ಲ ಡೇಟಾ ಇಟ್ಟಿರ್ತೀರ. ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಸ್ ಇರ್ಬೋದು, ATM ಪಾಸ್ವರ್ಡ್ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ಸ್ ಇರ್ಬೋದು, ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸು, ಅಥವಾ ಬೇರೆ ಯಾವುದೇ ಫೈಲ್ಸು, ಫೋಲ್ಡರ್ಸ್, ಏನಾದರೂ ಸರಿ ನೀವು ಆ ಫೋಲ್ಡರ್ ನಿಮ್ಮ ಒಂದು ಮೊಬೈಲ್ ಒಳಗಡೆ ಇಟ್ಟಿದ್ರೆ ಅದನ್ನು ಸೇಫಾಗಿ ಹೆಂಗೆ ಇಟ್ಕೊಳ್ಳೋದು ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಕಳೆದೋಯ್ತು ಅಂತ ತಿಳ್ಕೊಳ್ಳಿ, ಅಥವಾ ಮಿಸ್ ಆಯಿತು ಅಂದ್ಕೊಳ್ಳಿ, ಅಥವಾ ಬೇರೆ ಯಾರೋ ಕದ್ಕೊಂಡೋಗಿದ್ದಾರೆ ಅಂದ್ಕೊಳ್ಳಿ, ಅದನ್ನು ಹೆಂಗೆ ಟ್ರೇಸ್ ಮಾಡ್ಬೋದು, ನಿಮ್ಮ ಮೊಬೈಲ್ ಎಲ್ಲಿದೆ ಅನ್ನೋದನ್ನು ನಾವು ಯಾವ ಥರ ಟ್ರೇಸ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಮೊಬೈಲ್ ಸಿಕ್ಕಿಲ್ಲ ಅಂದರೆ ನೀವು ಇಲ್ಲೇ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ನ ಲಾಕ್ ಮಾಡ್ಬೋದು. ಒಂದು ವೇಳೆ ಅದು ಇನ್ನೂ ನಮಗೆ ಸಿಗೋದೇ ಇಲ್ಲ, ಚಾನ್ಸಸ್ಸೇ ಇಲ್ಲ ಅಂತ ಗೊತ್ತಾದರೆ ನಿಮ್ಮ ಮೊಬೈಲ್ನಲ್ಲಿರೋ ಡೇಟಾ ಕಂಪ್ಲೀಟ್ ಮೊಬೈಲ್ನ ನೀವು ನಿಮ್ಮ ಕಂಪ್ಯೂಟ್ರಲ್ಲಿ ಮುಂದೆ ಕೂತ್ಕೊಂಡು ನೀವು ಅದನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡ್ಬೋದು. ಸೊ ಹಂಗಾಗಿ ಏನಾಗುತ್ತೆ, ನಿಮ್ಮ ಮೊಬೈಲ್ನಲ್ಲಿರೋ ಡೇಟಾ ಯಾವುದೇ ಒಬ್ಬ ಹ್ಯಾಕರ್ಸ್ಗಾಗಲಿ ಕದ್ದಿರೋರ್ಗಾಗಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೀವು ಫಸ್ಟು ಬೆನಿಫಿಟ್ ಏನಂದರೆ ನಿಮ್ಮ ಮೊಬೈಲ್ ಎಲ್ಲಿದೆ ಎಕ್ಸಾಕ್ಟ್ ಅಕ್ಯುರೇಟ್ ಪಾಯಿಂಟ್ ಸಿಗುತ್ತೆ, ಮೊಬೈಲ್ ಎಲ್ಲಿದೆ ಅಂತ, ಯಾರ ಹತ್ರ ಇದೆ, ಎಲ್ಲಿದೆ ಅದು ಎಕ್ಸಾಕ್ಟ್ ಅಂತ. ಸೆಕೆಂಡ್ ಒನ್ ಬಂದುಬಿಟ್ಟು ಅದರಿಂದ ಯಾರೇ ಕದ್ದಿರೋ ಡೇಟಾನ ನೀವು ಅವ್ರ ಲಾಕ್ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಲಾಕ್ನ ಇಲ್ಲಿಂದ ಕೂತು ಚೇಂಜ್ ಮಾಡ್ಬೋದು, ಪಾಸ್ವರ್ಡ್ ಕೊಟ್ಬಿಟ್ಟು ಚೇಂಜ್ ಮಾಡ್ಬೋದು, ಸೆಕೆಂಡ್ ಆಪ್ಷನ್. ಥರ್ಡ್ ಒನ್ನು ಸಿಗೋದೇ ಇಲ್ಲ ಅಂತ ಗೊತ್ತಾದಾಗ ಕಂಪ್ಲೀಟಾಗಿ ಅದನ್ನು ಡಿಲೀಟ್ ಮಾಡಿಬಿಡ್ಬೋದು. ಇಲ್ಲಿಂದ ನೀವು ಎರೇಸ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿರೋದು ಫುಲ್ ಡೇಟಾ ಡಿಲೀಟ್ ಆಗುತ್ತೆ. ಸೊ ಅವ್ರು ಕದ್ದಿದ್ರು ಸಹ ಮೊಬೈಲ್ ಸಿಗ್ಬೋದು, ಬಿಟ್ಟರೆ ಅವ್ರಿಗೆ ನಿಮ್ಮಲ್ಲಿರೋ ಯಾವುದೇ ಡೇಟಾನು ಸಿಗೋಲ್ಲ. ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋಂಥದ್ದು. ಅದಕ್ಕೆ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು. ಇದು ಗೂಗಲ್ ಅವ್ರು ಬಿಟ್ಟಿರೋಂಥದ್ದು. 100% ವರ್ಕಿಂಗ್ ಇದೆ, ಪಕ್ಕ ನಾನು ಚೆಕ್ ಮಾಡಿ ನೋಡಿರೋದು, ಗ್ಯಾರಂಟಿ ಇದೆ. ಹಾಗಾಗಿ ನಾನು ಇದನ್ನು ನಿಮಗೆ ಸಹ ವೀಡಿಯೋ ತೋರಿಸ್ತಿದ್ದೀನಿ. ನೀವು ಗೂಗಲ್ ಪ್ಲೇಸ್ಟೋರ್ ಒಳಗಡೆ ಹೋಗಿ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಅಂತ ಕೊಡಿ. ಫಸ್ಟ್ ಒನ್ ಇದೆಯಲ್ಲ, ಈ ಥರ ಲೋಗೋ ಇರುತ್ತೆ. 1.3 MB ಏನೋ ಇದೆ, ಭಾಳ ಇರಲ್ಲ. ಓಕೆ, ಇದನ್ನು ಆಲ್ರೆಡಿ 10 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ. ಅಂದರೆ ಗೂಗಲ್ ಅವರನ್ನು ಪರ್ಫೆಕ್ಟ್ ಇರುತ್ತೆ, ಯಾವ ಥರ ಆಗುತ್ತೆ ಅಂತ. ಒನ್ಸ್ ನೀವು ಡೌನ್ಲೋಡ್ ಆದಮೇಲೆ ಓಪನ್ ಕೊಡಿ. ನಾನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ಇದನ್ನು. ಸೊ ನಮ್ಮ ಫಸ್ಟ್ ಕೇಳಿದ ತಕ್ಷಣ ಈ ಥರ ಕೇಳುತ್ತೆ, ನಿಮ್ಮದು ಇಮೇಲ್ ID, ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ನೀವು ಇಮೇಲ್ ಏನೋ ID ಕೊಟ್ಟಿರ್ತೀರ, ಆ ಇಮೇಲ್ ID ಕೊಡಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಕೊಡಬೇಕು. ಪಾಸ್ವರ್ಡ್ ಕೊಟ್ಟ ನಂತರ ಪಾಸ್ವರ್ಡ್ ಕೊಡಿ. ದೆನ್ ಡನ್ ಕೊಡಿ. ಓಕೆ, ಲಾಗಿನ್ ಆಗಿಬಿಡುತ್ತೆ. ಲಾಗಿನ್ ಆದ ತಕ್ಷಣ ನಿಮ್ಮ ಮೊಬೈಲ್ ಎಲ್ಲಿದೆ ಅಂದರೆ ಎಕ್ಸಾಕ್ಟ್ ನಮ್ಮ ಮೊಬೈಲ್ ಎಲ್ಲಿದೆ ಅಂತ ನನಗೆ ಲೊಕೇಶನ್ ಬಂದುಬಿಡುತ್ತೆ. ಮತ್ತು ನನ್ನ ಮೊಬೈಲ್ ಯಾವುದೋ ಸಹ ಗೊತ್ತಾಗುತ್ತೆ. ಫೈಂಡಿಂಗ್ ಅಂತ ಇಲ್ಲಿ ಬರ್ತಿದೆ ನೋಡಿ. ಫೈಂಡಿಂಗ್ ಅಂತ ಇಲ್ಲಿ ಬರ್ತಿದೆ. ಓಕೆ, ಇಲ್ಲಿ ಫೈಂಡ್ ಆಗ್ತಿದೆ ನೋಡಿ. ಅದು ನಾನು ಆಲ್ರೆಡಿ ಸ್ಯಾಮ್ಸಂಗ್ ಅಂತ ಕೊಡ್ತೀನಿ. ನನ್ನ ಮೊಬೈಲ್ ಸ್ಯಾಮ್ಸಂಗ್ ಇರೋದ್ರಿಂದ ಅಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ಸೆಲೆಕ್ಟ್ ಮಾಡೋಕ್ಕೆ. ಒನ್ಸ್ ಸ್ಯಾಮ್ಸಂಗ್ ಅಂತ ಕೊಟ್ಟ ತಕ್ಷಣ ನೋಡಿ ಆಟೋಮೆಟಿಕಲಿ
ನಾನು ಎಲ್ಲಿಂದ ಈ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅದೇ ಪಾಯಿಂಟ್ನ ತೊಗೊತದ್ದು, 1% ಸಹ ಡಿಫ್ರೆನ್ಸ್ ಇಲ್ಲ. ನೀವು ಬೇಕಾದರೆ ನೋಡ್ಬೋದು. ನೀವು ನಿಮ್ಮ ಮೊಬೈಲಲ್ಲಿ ಇದು ಇನ್ಸ್ಟಾಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿದೆ ಅಕ್ಯುರೇಟ್ ಪಾಯಿಂಟ್ ಅಂತ. ಸೊ ಈಗ ಮತ್ತೆ ಇಲ್ಲಿ ಮೆಸೇಜ್ ಕೊಡ್ತಿದೆ ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ ಅಂತ, ಅಂದರೆ ನನ್ನ ಮೊಬೈಲ್ ನನ್ನ ಹತ್ರ ಇದೆ. ಸೊ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಅಂತ. ಅಂದರೆ ಈಗ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ನಿಮಗೆ ಇಲ್ಲೇ ಗೊತ್ತಾಗ್ಬಿಡ್ತು. ಇದು ಫಸ್ಟ್ ಆಪ್ಷನ್. ಅಂದರೆ ಫಸ್ಟ್ ಮೊಬೈಲಲ್ಲಿ ನೀವು ಡಿವೈಸ್ ಮ್ಯಾನೇಜರ್ನ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ನ ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ಇದಿಷ್ಟು ವರ್ಕ್ ಆಗ್ತಿದೆ ನೋಡಬೇಕು. ರಿಂಗ್ ಅಂತ ಕೊಟ್ಟರೆ ಮೊಬೈಲ್ ರಿಂಗ್ ಆಗುತ್ತೆ. ಅಂದರೆ ನೀವು ಮನೇಲೆ ಎಲ್ಲನ ಇಟ್ಟಿದ್ರೆ ಜಸ್ಟ್ ರಿಂಗ್ ಅಂತ ಕೊಟ್ಟರೆ ರಿಂಗ್ ಆಗುತ್ತೆ. ಆ ರಿಂಗಿಂದ ನೀವು ಫೈಂಡ್ ಔಟ್ ಮಾಡ್ಬೋದು. ಇದು ಮೊಬೈಲಲ್ಲಿ ಮಾಡಬೇಕಾಗಿರೋದು. ನೆಕ್ಸ್ಟು ಈಗ ಈ ಮೊಬೈಲ್ ಯಾರನ್ನ ಕದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಸಿಂಪಲ್ ಒಂದು ವೆಬ್ಸೈಟ್ ಇದೆ ಗೂಗಲ್ ಅವ್ರದ್ದು. ನಾನು ಇದಿಷ್ಟು ಕ್ಲೋಸ್ ಮಾಡ್ತೀನಿ. ಮತ್ತು ನೀವು ಲಾಗಿನ್ ಆಗಿ ಇಲ್ಲಿ ಗೂಗಲ್ ಕೊಡ್ತೀನಿ. ಗೂಗಲ್ ಆಂಡ್ರಾಯ್ಡ್ ಮ್ಯಾನೇಜರ್. ಓಕೆ, ಇದ್ರದ್ದು ಲಿಂಕ್ ಸಹ ನಾನು ಕೆಳಗಡೆ ನಿಮ್ಗೆ ಶೇರ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವ ಮೊಬೈಲಲ್ಲಿ ನಮ್ದು ಯಾವ್ದು ಲಾಗಿನ್ ಆಗಿದೆ ಅದನ್ನೇ ಲಾಗಿನ್ ಆಗ್ತೀನಿ. ನೋಡಿ, ಇದು ನನ್ನ ಮೊಬೈಲ್ ಎಲ್ಲ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೊಬೈಲ್ ದೂರ ಇದ್ದಾಗ ನಮ್ಗೆ ಆಟೋಮೆಟಿಕಲಿ ಅದು ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಕಾಂಟ್ಯಾಕ್ಟಿಂಗ್ ಯುವರ್ ಡಿವೈಸ್ ಅಂತ ಬರ್ತಿದೆ. ಒನ್ಸ್ ನಿಮ್ಗೆ ಇದು ಕಂಪ್ಲೀಟ್ ಸರ್ಚ್ ಲೊಕೇಶನ್ ಆದಮೇಲೆ ನಾವು ಇಲ್ಲಿ ಬೇಕಾದ್ರೆ ರಿಂಗ್ ಅಂತ ಕೊಟ್ಟರೆ ರಿಂಗ್ ಆಗಿಬಿಡುತ್ತೆ. ನೋಡಿ, ಆ್ಯಕ್ಯುರೇಟ್ ನಾನು ಹುಬ್ಬಳ್ಳಿಲಿದ್ದೀನಿ, ಯಾವ ಏರಿಯಾ, ನನ್ನ ಮನೆಯಲ್ಲಿ ಫುಲ್ ಪರ್ಫೆಕ್ಟಾಗಿ ಇದರ ಡೀಟೇಲ್ಸ್ ಗೊತ್ತಾಯಿತು. ಈಗ ನಾನು ಇಲ್ಲಿಂದ ರಿಂಗ್ ಅಂತ ಕೊಡ್ತೀನಿ, ರಿಂಗ್ ಆಗುತ್ತೆ ನನ್ನ ಮೊಬೈಲ್. 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗುತ್ತೆ. ರಿಂಗ್ ರಿಕ್ವೆಸ್ಟೆಡ್ ಅಂತ ನೋಡಿ, ರಿಂಗ್ ಆಯಿತು. ಓಕೆ, ಇದರಿಂದ ಒಂದು ಆಪ್ಷನ್ ಅಂದರೆ ಮನೇಲೇ ಎಲ್ಲನ ನಿಮ್ಮ ಮೊಬೈಲ್ ನೀವು ಮರ್ತಿದ್ರೆ ಇಲ್ಲೇ ಎಲ್ಲನ ಇದ್ದರೆ ಇದು ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಕ್ ಅಂತ ಕೊಟ್ಟರೆ ಈ ಮೊಬೈಲ್ ತೊಗೊಂಡಿರೋನು ಎಲ್ಲೇ ಇರಲಿ, ನೀವು ಪಾಸ್ವರ್ಡ್ ಕೊಟ್ಬಿಟ್ಟು ರಿಕವರಿ ಮೆಸೇಜ್ ಏನಂತ ಮೆಸೇಜ್ ಕೊಡಬೇಕು, ಆಪ್ಷನಲ್ ಫೋನ್ ನಂಬರ್ ಕೊಟ್ಬಿಟ್ಟು ಲಾಕ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನೀವು ಆಲ್ರೆಡಿ ಹಾಕಿರ್ತೀರಲ್ಲ ಸ್ಕ್ರೀನ್ ಲಾಕ್, ಅದೆಲ್ಲ ಚೇಂಜ್ ಆಗಿ ಈ ಪಾಸ್ವರ್ಡ್ ಸೆಟ್ ಆಗಿಬಿಡುತ್ತೆ. ಒಂದು ವೇಳೆ ಅವ್ನು ಕದ್ದಿರೋನಿಗೆ ಅಥವಾ ಮಿಸ್ ಆಗಿ ತೊಗೊಂಡೋಗಿರೋರಿಗೆ ಅದನ್ನು ಗೊತ್ತಾದ್ರೂ ಅವ್ರು ಯಾವುದೇ ಕಾರಣಕ್ಕೂ ಅನ್ಲಾಕ್ ಮಾಡೋಕ್ಕೆ ಬರೋಲ್ಲ. ಇದು ಸೆಕೆಂಡು. ಇನ್ನು ಥರ್ಡ್ ಆಪ್ಷನ್ ಎರೇಸ್ ಅಂತ ಕೊಟ್ಬಿಟ್ರೆ ಫುಲ್ ನನ್ನ ಮೊಬೈಲಲ್ಲಿರೋದ ಡೇಟಾ ಕಂಪ್ಲೀಟಾಗಿ ಫುಲ್ ಡಿಲೀಟ್ ಆಗುತ್ತೆ. ಅವ್ರು ತೊಗೊಂಡೋಗಿರೋದನ್ನು ಯೂಸ್ ಇಲ್ಲ. ನೋಡಿ, ಇದು ಎಷ್ಟು ಆ್ಯಕ್ಯುರೇಟ್ ಅಂದರೆ ಪಿನ್ ಪಾಯಿಂಟ್ ತೋರಿಸಿದೆ ನಮ್ಮನೆ, ನಾನು ಎಲ್ಲಿಂದ ಕೂತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ. ಸೊ ಈ ಬೆನಿಫಿಟ್ಟಿಂದ ನೀವು ಸಿಂಪಲ್ ಮಾಡಬೇಕಾದ ಲಾಜಿಕ್ ಅಷ್ಟೇ. ಫಸ್ಟ್ ನಿಮ್ಮ ಮೊಬೈಲ್ ಯಾವ ಹೊಸ ಮೊಬೈಲ್ ತೊಗೊಂಡಿರ್ತೀವಿ ಅಥವಾ ಎಕ್ಸಿಸ್ಟಿಂಗ್ ಮೊಬೈಲಲ್ಲಿ ಹೋಗಿ ಆಂಡ್ರಾಯ್ಡ್ ಮೊಬೈಲ್ ಒಳಗಡೆ ಲಾಗಿನ್ ಆಗಿ ಗೂಗಲ್ ಆಂಡ್ರಾಯ್ಡ್ ಡಿವೈಸಲ್ಲಿ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಆಲ್ರೆಡಿ ನೀವು ಪ್ಲೇಸ್ಟೋರಿಗೆ ಕೊಟ್ಟಿರೋಂಥ ಇಮೇಲಲ್ಲೇ ಲಾಗಿನ್ ಆಗಿ ಬಿಟ್ಬಿಡಿ. ಒಂದ್ಸರಿ ಲಾಗಿನ್ ಆಗಿ ಬಿಟ್ಟಿರಿ. ಮತ್ತು ನೀವು ಅದೇ ಜಿಮೇಲ್ನಲ್ಲಿ ಗೂಗಲ್ ಆಂಡ್ರಾಯ್ಡ್ ಡಿವೈಸ್ ನಾನು ಈ ಲಿಂಕನ್ನು ಕೆಳಗಡೆ ಕೊಡ್ತೀನಿ. ನೀವು ಆ ಲಿಂಕ್ ಕೊಟ್ಟಾಗ ಜಸ್ಟ್ ಬಂದು ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಲಾಗಿನ್ ಆದ ತಕ್ಷಣ ನಿಮ್ಮ ಮೊಬೈಲ್ ಎಲ್ಲಿದೆ, ಯಾವ ಟೈಮಿಂಗ್ಸ್ ಎಲ್ಲ ತೋರಿಸ್ತೀವಿ, ಬೇಕಾದ್ರೆ ರಿಂಗ್ ಕೊಟ್ಟು ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ಚೆಕ್ ಮಾಡಿ ನೋಡ್ಬೋದು. ಲಾಕ್ ಅಂದರೆ ಲಾಕ್ ಮಾಡ್ಬೋದು, ಮತ್ತು ಎರೇಸ್ ಅಂದರೆ ಎರೇಸ್ ಆಗುತ್ತೆ. ಸೊ ಹಾಗಾಗಿ ಬಟ್ ಎರೇಸ್ ಮಾಡ್ತೀನಿ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಚೆಕ್ ಮಾಡೋಕ್ಕೆ ಹೋದೆ ಎರೇಸ್ ಮಾಡಿದೆ ಅನ್ನೋದು ಆ ಥರ ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ನೀವು ಅದು ಎರೇಸ್ ಅಂತ ಕ್ಲಿಕ್ ಮಾಡೋಕ್ಕೆ ಮುಂಚೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಮೊಬೈಲ್ ನಿಯರ್ ಬೈ ಇದೆಯಾ ಅಥವಾ ಯಾರನ್ನ ಆಟ ಆಡಿಸಿದಾರೆ ಸುಮ್ಮನೆ ತೊಗೊಂಡು. ಇಲ್ಲಾಂದರೆ ಎರೇಸ್ ಅಂತ ಕೊಟ್ಟರೆ ಕಂಪ್ಲೀಟಾಗಿ ನಿಮ್ಮ ಮೊಬೈಲಲ್ಲಿರೋ ಡೇಟಾ ಡಿಲೀಟ್ ಆಗಿಬಿಡುತ್ತೆ. ಇವ್ರ್ಸ್ ಇದಿಷ್ಟು ಸಿಂಪಲ್ 1.3 MB ಇರೋಂಥ ಒಂದು ಅಪ್ಲಿಕೇಶನ್ ಮಾಡ್ತಾರಂಥ ಕೆಲಸ. ಅದು ಗೂಗಲ್ ಅವರು ಮಾಡಿರೋಂಥ ಈ ಅಪ್ಲಿಕೇಶನ್ನು. ನಾನು ಈ ವಿಡಿಯೋನ ಮುಂಚೆನೇ ಒಂದು ಸರಿ ಹಾಕೋಣ ಅಂತಿದ್ದೆ, ಬಟ್ ಕಾರಣಾಂತರಗಳನ್ನ ಹಾಕೋಕ್ಕಾಗೋದಿಲ್ಲ. ದಯವಿಟ್ಟು ಸಿಂಪಲ್ಲಾಗಿ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಪದೇ ಯಾಕೆ ಹೇಳ್ತೀನಿ ಅಂದರೆ, ಮೊಬೈಲ್ ತೊಗೊಂಡಿರ್ತೀವಿ, ಮೊಬೈಲ್ ಹೋಗೋದನ್ನೋದಕ್ಕಿಂತ ಅದರಲ್ಲಿರೋ ಡೇಟಾ ಬೇರೆಯವರು ಶೇರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೇಫಾಗಿರುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಫಸ್ಟ್ ಲಾಗಿನ್ ಆಗಿ ನಿಮ್ಮದು ಪ್ಲೇಸ್ಟೋರಲ್ಲಿ ಹೋಗಿ ಗೂಗಲ್ ಆಂಡ್ರಾಯ್ಡ್ ಡಿವೈಸ್ ಮ್ಯಾನೇಜರ್ ಡೌನ್ಲೋಡ್ ಮಾಡಿ ಲಾಗಿನ್ ಆಗಿ ಅದ್ರಲ್ಲಿ ನಿಮ್ಮ ಜಿಮೇಲ್ ID ಕೊಟ್ಬಿಟ್ಟು ಫಿನಿಶ್, ಮುಗೀತು, ಅಲ್ಲಿ ಮುಗೀತು. ನೀವು ನಮ್ಮ ಈ ಕೆಳಗಡೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಅದರಲ್ಲಿ ಲಾಗಿನ್ ಆಗಿ ಚೆಕ್ ಮಾಡಿ, 100% ನಿಮ್ಗೆ ತೋರಿಸುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲ್ ಮಿಸ್ ಆದಾಗ ರಿಂಗ್ ಕೊಟ್ಟು ಚೆಕ್ ಮಾಡಿ ನೋಡಿ, ಅದು ಸಿಕ್ಕಿಲ್ಲ ಅಂದರೆ ಲಾಕ್ ಮಾಡಿ ಟ್ರೈ ಮಾಡಿ ನೋಡಿ. ಸಿಗೋದೇ ಇಲ್ಲ ಅಂತ ಗೊತ್ತಾದಾಗ ಬೇರೆ ಆಪ್ಷನ್ ಇಲ್ಲದೆ ಎರೇಸ್ ಮಾಡಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಡ್ತಾರಂಥ ಒಂದು ಇನ್ಫಾರ್ಮೇಷನ್. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ನೀವು ಎಷ್ಟೇ ಶೇರ್ ಮಾಡ್ತೀರೋ ಅಷ್ಟು ಜನಕ್ಕೆ ಇದು ಸಿಗ್ತಾ ಹೋಗುತ್ತೆ, ಈ ಥರ ಟೆಕ್ನಿಕಲ್ ರಿಲೇಟೆಡ್ ವೀಡಿಯೋಸ್. ಈ ಥರ ವೀಡಿಯೋಸ್ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಇಮೇಲ್ ಅಪ್ಡೇಟ್ಸ್ ಬರಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತು ಫೇಸ್ಬುಕ್ಕು, ಟ್ವಿಟರ್ ಸಹ ಫಾಲೋ ಮಾಡಿ. ಆಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ.
ಮತ್ತು ಕನ್ನಡ ಎಕ್ಸೆಲ್ ವೀಡಿಯೋ ಮತ್ತು ಎಕ್ಸೆಲ್ಲು HTML ಈ ಥರ ವೀಡಿಯೋ ಟ್ಯೂಟೋರಿಯಲ್ಸ್ನ ಶೇರ್ ಮಾಡಿ, ಯಾಕಂದರೆ ತುಂಬ ಜನ ಕನ್ನಡದಲ್ಲಿ ಕಲಿಯೋಂಥವ್ರಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.